ಅವಳನ್ನು ಕಳಿಸಿದ ಮೇಲೆ ಕಾಲೇಜಿಗೆ ಫೋನ್ ಮಾಡಿ ಪ್ರಾಕ್ಟಿಕಲ್ ವಿಷಯ ಕೇಳಿದ್ರೆ ಸುರಕ್ಷಾ ಹೇಳಿ ನಿಜ ಅಂತ ತಿಳಿದ ತಕ್ಷಣ ಫೋನ್ ಕಟ್ ಮಾಡಿ ಹೊರಗೆ ಬಂದು ಸುರಕ್ಷಾ ಜೊತೆ ಇವತ್ತು ನೀನೊಬ್ಬಳೇ ಹೋಗು, ನಾನು ಬರ್ತಿಲ್ಲ ಅಂತ ಹೇಳಿಬಿಟ್ಟೆ ಸಾಮ್ರಾಟ್. ಆದರೆ ಮಧ್ಯದಲ್ಲಿ ಏನಾದರೂ ಹುಚ್ಚು ಸಾಹಸ ಮಾಡಿದ್ರೆ, ಒಂದು ವೇಳೆ ಮಾಡಿದ್ಯಾ ಅಂತ ತಿಳಿದ್ರೆ ಗೊತ್ತಲ್ಲ ನನ್ನ ಬಗ್ಗೆ ಅಂತ ಗಂಭೀರವಾಗಿ ಒಂದು ನೋಟ ಬೀರ್ದ. ಹೋಗು ಅನ್ನುವಂತೆ ಸನ್ನೆ ಮಾಡಿದ ಕೂಡಲೇ ಸುರಕ್ಷಾ ತನಗಿದೆ ಒಳ್ಳೆಯ ಸಮಯ ಅಂದ್ಕೊಂಡು ತಾನು ಮಾಡಬೇಕು ಅಂತ ಇದ್ದ ವಿಚಾರಣೆಯನ್ನು ಮಾಡಬಹುದು ಅಂದ್ಕೊಂಡು ಥ್ಯಾಂಕ್ ಯು ಸರ್ ಅಂತ ಹೇಳಿ ಹೊರಗೆ ಹೋದಳು. ಸುರಕ್ಷಾಳ ಧ್ವನಿಯಲ್ಲಿದ್ದ ಉತ್ಸಾಹ ಸಾಮ್ರಾಟ್ನ ಅನುಮಾನ ಇನ್ನೂ ಹೆಚ್ಚಿದ್ರು. ತಾನೀಗ ಅದಕ್ಕಿಂತ ಮುಖ್ಯವಾದ ಕೆಲಸದಲ್ಲಿರೋದ್ರಿಂದ ಅದನ್ನಷ್ಟಾಗಿ ತಲೆಗೆ ಹಾಕ್ಕೊಳ್ಳದೆ ರೂಮ್ ಒಳಗೆ ಹೋಗಿ ಮೀಟಿಂಗನ್ನು ಮುಂದುವರಿಸ್ದ. ಕಾಲೇಜಿಗೆ ಹೊರಟ ಸುರಕ್ಷಾ ಮೊದಲು ತಾನು ಅಂದ್ಕೊಂಡ ಜಾಗಕ್ಕೆ ಹೋದರೆ ಸಾಮ್ರಾಟ್ಗೆ ತಿಳಿದು ಹೋಗುತ್ತದೇನೋ ಅಂದ್ಕೊಂಡು ಮೊದಲು ಕಾಲೇಜಿಗೆ ಹೋದಳು. ಒಂದು ವೇಳೆ ಸಾಮ್ರಾಟ್ ಕಾಲೇಜಿಗೆ ಅಥವಾ ಆಸ್ಪತ್ರೆಗೆ ಫೋನ್ ಮಾಡಿದ್ರು ಅವನಿಗೆ ಅನುಮಾನ ಬಾರದಿರಲಿ ಅಂತ ಸುರಕ್ಷಾ ಮೊದಲು ಕಾಲೇಜಿಗೆ ಹೋಗಿ ನೋಟ್ಸ್ ತಯಾರು ಮಾಡಿಕೊಂಡು ಆಸ್ಪತ್ರೆಗೆ ಹೋದ ತಕ್ಷಣ ಅಲ್ಲಿ ಸಹಿ ಮಾಡಿ ಸುಮ್ಮನೆ ತನ್ನ ಕೆಲಸ ತಾನು ಮಾಡಿಕೊಂಡಿದ್ದಾಳೆ. ಅರ್ಧ ಗಂಟೆ ನಂತರ ಪ್ರಾಕ್ಟಿಕಲ್ಸ್ ಇದೆ ಅಂತ ಹೇಳಿದ್ರಿಂದ ಕ್ಲಾಸ್ ಅಟೆಂಡ್ ಮಾಡಿದ್ಲು. ಅವಳು ಕ್ಲಾಸ್ ಒಳಗೆ ಹೋಗ್ತಿದ್ದಂತೆ ಅವಳನ್ನು ನೋಡುತ್ತಾ ವಿದ್ಯಾರ್ಥಿಗಳೆಲ್ಲರೂ ಮಾಡ್ಕೊಳ್ತಿದ್ದಂಥ ಪಿಸು ಮಾತುಗಳು ಅವಳ ಕಿವಿಗೆ ಬೀಳ್ತಿದ್ರು. ಬಿಂದುವಿನ ಅನುಮಾನದ ನೋಟಗಳು ತನ್ನ ಇಡಿಯಾಗಿ ಸೀಳ್ತಾ ಇದ್ದರೂ ಅವುಗಳನ್ನೆಲ್ಲ ಲೆಕ್ಕಿಸದೆ ಪ್ರಾಕ್ಟಿಕಲ್ಸ್ನಲ್ಲಿ ಭಾಗವಹಿಸಿದ್ಲು. ಸರಿಯಾಗಿ ಅದೇ ಸಮಯದಲ್ಲಿ ಸಾಮ್ರಾಟ್ ತನ್ನ ಕೆಲಸಕ್ಕೆ ವಿರಾಮ ತಗೊಂಡು ಒಂದು ಬಾರಿ ಆಸ್ಪತ್ರೆಗೆ ಫೋನ್ ಮಾಡಿ ಸುರಕ್ಷಾ ಬಗ್ಗೆ ವಿಚಾರಿಸ್ದ. ಸುರಕ್ಷಾ ಕ್ಲಾಸ್ನಲ್ಲಿದ್ದಾಳೆ ಅಂತ ತಿಳಿದ ಮೇಲೆ ನಮ್ಮ ಎಚ್ಚರಿಕೆ ಚೆನ್ನಾಗಿ ಕೆಲಸ ಮಾಡಿದೆ, ಎಲ್ಲೂ ಹೋಗಿಲ್ಲ ಅಂದ್ಕೊಂಡು ಆಗ ತಿಂಡಿ ತಿನ್ನೋದಕ್ಕೆ ಹೋದ. ಗಂಟೆಯ ನಂತರ ಕ್ಲಾಸ್ ಮುಗಿತದ್ದಂತೆ ಎಲ್ಲರೂ ಹೊರಗೆ ಹೋಗ್ತಿದ್ರೆ ಸುರಕ್ಷಾ ನವೀನ್ ಹತ್ರ ಹೋಗಿ ಆರ್ಯನ್ಗೆ ಹೇಗಿದೆ ಅಂತ ಕೇಳಿದ್ಲು. ಹಾಯ್ ಸುರಕ್ಷಾ ಅಂತ ಮಾತಾಡಿಸಿ, ಈಗ ಪರವಾಗಿಲ್ಲ ಬಿಡು ಸುರಕ್ಷಾ, ಇನ್ನೊಂದು ವಾರದಲ್ಲಿ ಪೂರ್ತಿ ಸರಿಯಾಗಿ ಹೋಗ್ತಾನೆ, ಕಾಲೇಜ್ಗೂ ಬರ್ತಾನೆ ಅಂದ. ಹೌದಾ, ತುಂಬ ಒಳ್ಳೆಯ ಸುದ್ದಿ ಹೇಳಿದೆ ನವೀನ್. ಇಷ್ಟು ದಿನ ಆರ್ಯನ್ಗೆ ಏನಾಗಿದೆಯೋ ಅಂತ ತುಂಬ ಆತಂಕದಲ್ಲಿದ್ದೆ. ಯಾರೋ ಅಂದರು ಅಂತ ಅಲ್ಲ, ಆದರೆ ನಿಜವಾಗಿ ನನ್ನಿಂದಲೇ ಆರ್ಯನ್ಗೆ ಹೀಗಾಯ್ತಾ ಅಂತ ಬೇಸರ ಪಡೆದ ದಿನಾನೇ ಇಲ್ಲ ಎನ್ನುತ್ತಾ ಸ್ವಲ್ಪ ಹೊತ್ತು ನಮ್ಮ ಜೊತೆ ಮಾತಾಡಿ ಇನ್ನು ನಾನು ಹೋಗ್ತೀನಿ ಬಾಯ್ ಅಂತ ಸುರಕ್ಷಾ ಹೊರಡ್ತಾ ಇದ್ದರೆ, ಸುರಕ್ಷಾ ನಿನಗೆ ಆರ್ಯನನ್ನು ನೋಡಬೇಕು ಅಂತ ಅನ್ನಿಸ್ತಿಲ್ವಾ ಅಂತ ಕೇಳಿದ ಮೆಲ್ಲಗೆ. ಸುರಕ್ಷಾ ವಿರಕ್ತಿಯಿಂದ ನಗುತ್ತಾ, ನೋಡಬೇಕು ಅಂತ ಇದ್ದರೂ ಈಗ ನಾನು ಇರೋ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ನವೀನ್ ಅಂದ್ಕೊಂಡು, ಮನೆಗೆ ಬಂದು ನೋಡೋ ಅಷ್ಟು ಪರಿಚಯ ಇಲ್ಲ ಬಿಡು ನಮ್ಮಿಬ್ಬರ ಮಧ್ಯೆ ಅಂತ ಹಿಂದಕ್ಕೆ ತಿರುಗದೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸುರಕ್ಷಾ. ಸುರಕ್ಷಾ ಹಿಂದೆ ನವೀನ್ ಇದ್ದಿದ್ದರಿಂದ ಸುರಕ್ಷಾಳ ಕಣ್ಣೀರು ನವೀನ್ಗೆ ಕಾಣಿಸ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆರ್ಯನ್ ಬಗ್ಗೆ ತಾನು ಆಲೋಚಿಸಿದ್ರೆ ಸಾಮ್ರಾಟ್ನಿಂದ ಆರ್ಯನ್ಗೆ ಇನ್ನೂ ದೊಡ್ಡ ಅಪಾಯ ಬರಬಹುದು ಎಂಬ ಸುರಕ್ಷಾಳ ಭಾವನೆ. ಸುರಕ್ಷಾಳ ದೃಷ್ಟಿಯಲ್ಲಿ ಆರ್ಯನ್ ಅಪಘಾತಕ್ಕೆ ಕೂಡ ಸಾಮ್ರಾಟ್ ಕಾರಣ ಅಂತ ಅಂದ್ಕೊಳ್ತಿದ್ದಾಳೆ. ಈಗ ತಾನು ನವೀನ್ ಜೊತೆ ಮಾತಾಡಿದ ಪ್ರತಿಯೊಂದು ಮಾತನ್ನು ಅವನು ಖಂಡಿತವಾಗಿಯೂ ಆರ್ಯನ್ಗೆ ಹೇಳ್ತಾನೆ ಅಂತ ಅವಳಿಗೆ ತಿಳಿದಿದೆ. ಆರ್ಯನ್ ಕನಿಷ್ಠ ಹಾಗಾದರೂ ತನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿಯನ್ನು ಬಿಟ್ಟುಬಿಡ್ತಾನೆ ಅಂತ ಅವಳು ಹಾಗೆ ಮಾತಾಡಿದ್ಲು. ಸುರಕ್ಷಾಳಿಗೆ ಆರ್ಯನ್ ಮೇಲೆ ಅಂತ ಯಾವುದೇ ಪ್ರೀತಿ ಭಾವನೆ ಇಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ಸುರಕ್ಷಾ ಆರ್ಯನನ್ನು ಪ್ರೀತಿಸ್ತಿಲ್ಲ, ಕೇವಲ ಸ್ನೇಹಿತೆಯಾಗಿ ಅವನ ಬಗ್ಗೆ ಕಾಳಜಿ ಅಷ್ಟೆ. ಆದರೆ ಸುರಕ್ಷಾಳಿಗೆ ಗೊತ್ತು ಆರ್ಯನ್ ತನ್ನನ್ನು ಮನಸಾರೆ ಪ್ರೀತಿಸ್ತಿದ್ದಾನೆ ಅಂತ. ಹೋಗ್ತಿರೋ ಸುರಕ್ಷಾಳನ್ನು ನೋಡುತ್ತಾ ನವೀನ್, ಈ ಹುಡುಗಿ ಯಾಕೆ ಈಗ ಮಾತಾಡ್ತಿದ್ದಾಳೆ? ಅವನ ಆರೋಗ್ಯದ ಬಗ್ಗೆ ಕೇಳುವಾಗ ಎಷ್ಟು ಆ ಥರ ಇತ್ತು ಈ ಹುಡುಗಿ ಕಣ್ಣಲ್ಲಿ, ಮತ್ತು ಅಷ್ಟರಲ್ಲೇ ತನಗೂ ಆರ್ಯನಿಗೂ ಸಂಬಂಧವೇ ಇಲ್ಲದಂತ ಮಾತಾಡ್ತಿದ್ದಾಳೆ. ನಿಜಕ್ಕೂ ಈ ಸುರಕ್ಷಾಳ ಮನಸ್ಸಲ್ಲಿ ಏನಿದೆ ಅಂತ ಸ್ವಲ್ಪ ಹೊತ್ತು ಆಲೋಚಿಸಿ, ಏನೋ ಸ್ವಾಮಿ, ಸಮುದ್ರದ ಆಳ, ಹೆಣ್ಣಿನ ಮನಸ್ಸು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಅಂದ್ರೇನೋ ಅಂದ್ಕೊಂಡು ಒಂದು ನಿಟ್ಟುಸಿರನ್ನು ಬಿಟ್ಟು ಸುರಕ್ಷಾ ಅಲ್ಲಿಂದ ನೇರವಾಗಿ ತಾನು ಕೊಟ್ಟಿದ್ದ ಜನರಲ್ ವಾರ್ಡ್ಗೆ ಹೋಗಿ ರೋಗಿಗಳನ್ನು ಪರೀಕ್ಷಿಸ್ತಿದ್ದಾಳೆ. ಈ ನಡುವೆ ಮೀಟಿಂಗ್ ಹೋಗೋ ಮೊದಲು ಇನ್ನೊಮ್ಮೆ ಸಾಮ್ರಾಟ್ ಆಸ್ಪತ್ರೆಗೆ ಫೋನ್ ಮಾಡಿ ಬೇಕಂತಲೇ ಸುರಕ್ಷಾ ಬಗ್ಗೆ ಕೇಳಿದಾಗ
ಅವಳು ಜನರಲ್ ವಾರ್ಡ್ನಲ್ಲಿ ರೋಗಿಗಳನ್ನ ಪರೀಕ್ಷಿಸ್ತಾಳೆ ಅಂತ ಹೇಳಿದ್ರು ರಿಸೆಪ್ಷನಿಸ್ಟ್. ಒಂದು ಬಾರಿ ಅವಳಿಗೆ ಫೋನ್ ಕೊಡಿ ಅಂತ ಆರ್ಡರ್ ಹಾಕಿದ ಕೂಡಲೇ ಅವರು ಸುರಕ್ಷಾಳಿಗೆ ಮಾಹಿತಿ ನೀಡಿದ್ರು ಮತ್ತು ಸುರಕ್ಷಾ ಬಂದು ಫೋನಲ್ಲಿ ಮಾತಾಡಿದ್ಲು. ಹಲೋ ಅಂತ ಭಯದ ದನಿಯಲ್ಲಿ ಸುರಕ್ಷಾ ಅಂತಿದ್ರೆ, ಹಲೋ ಬೇಬಿ, ಏನು ಮಾಡ್ತಿದ್ಯಾ? ಐ ಮಿಸ್ಸಿಂಗ್ ಯು ಬೇಬಿ ಅಂದ. ಬೇಬಿ ಇದೆಯಾ, ಮತ್ತೆ ಯಾಕೆ ಮಾತಾಡ್ತಿಲ್ಲ ಅಂದ ಗಡುಸಾದ ಧ್ವನಿಯಲ್ಲಿ. ಸರ್, ನನಗೆ ಪೇಷಂಟ್ಸ್ ಇದ್ದಾರೆ, ಪರೀಕ್ಷೆ ಮಾಡಬೇಕು. ಏನಿದು, ನನ್ನ ಜೊತೆ ಮಾತಾಡಬೇಕು ಅಂದ್ರೇ ಕಿರಿಕಿರಿ ಅನ್ನಿಸ್ತಿದ್ಯಾ? ಏಯ್ ಮೋಸಗಾತಿ, ಈಗ ಮಾತಾಡ್ತೀಯಾ ಇಲ್ಲ ನಾನು ಬರಬೇಕಾ? ಸರ್ ಹೇಳಿ, ಏನು ಹೇಳೋದು? ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಅರ್ಧ ಗಂಟೆಯಲ್ಲಿ ಇಲ್ಲಿರಬೇಕು. ಸರ್, ಪೇಷಂಟ್ಸ್ ಪರೀಕ್ಷೆ ಮುಗಿಯೋ ಹೊತ್ತಿಗೆ 4 ಆಗುತ್ತೆ. ಛೇ, ನಂಗೆ ತಿಳಿಯೋದು ಅಂದ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡು ಸರಿಯಾಗಿ 3 ಗಂಟೆ ಒಳಗೆ ನನ್ನ ಮುಂದೆ ಇಲ್ದಿದ್ರೆ ಅಲ್ಲಿಗೆ ಬಂದು ಅಂತ ಸ್ವಲ್ಪ ಗ್ಯಾಪ್ ನೀಡಿ, ನಿಂಗೆ ಗೊತ್ತಲ್ಲ ನಾನೇನು ಮಾಡ್ತೀನಿ ಅಂತ. ಅನಾವಶ್ಯಕವಾಗಿ ಮತ್ತೆ ಯಾಕೆ ಹೇಳೋದು ಅನ್ನುತ್ತಾ ನಗ್ತ ಸಾಮ್ರಾಟ್. ಅವನ ನಗು ಕೇಳ್ತಿದ್ದೆ. ಸುರಕ್ಷಾಳ ಕೈ ಮುಷ್ಟಿ ಬಿಗಿದಿದೆ. ಕಣ್ಣುಗಳೆಲ್ಲ ಕೆಂಪಾಗಿ ಹೋಗಿವೆ. ಕೈಯಲ್ಲಿದ್ದ ಫೋನ್ ರಿಸೀವರ್ನ ಅಮುಕ್ತಿದ್ದಾಳೆ. ಏಯ್ ಮೋಸ್ಕಾತಿ, ಕೇಳಿಸ್ತಿದೆಯಾ? ಸರ್, ಬರ್ತೀನಿ ಅಂದು ಹೇಳಿ ಫೋನ್ ಕಟ್ ಮಾಡಿದ್ಲು. ಬರ್ತೀನಿ ಅಂದ ಮಾತಿಗೆ ರಿಸೆಪ್ಷನಿಸ್ಟ್ ಸುರಕ್ಷಾಳನ್ನು ವಿಚಿತ್ರವಾಗಿ ನೋಡ್ತಿದ್ದರೆ ಸುರಕ್ಷಾ ಅವಳನ್ನು ನೋಡಿ ತಲೆ ತಗ್ಸಿ ಹೊರಟು ಹೋದ್ಲು. ಸುರಕ್ಷಾಳ ದನಿಯಲ್ಲಿನ ಕೋಪವನ್ನು ಸಾಮ್ರಾಟ್ ಸುಲಭವಾಗಿ ಗುರುತಿಸಿ ನಗ್ತಾ, ತುಂಬ ಕೋಪ ಬರ್ತಿದೆ ಅಲ್ವಾ ಮೋಸಗಾತಿ, ಆದರೆ ನೀನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನೀನು ಈ ಶಿಕ್ಷೆಗೆ ಅರ್ಹಳು. ತಪ್ಪು ಮಾಡಿದ ನಿನಗೆ ಅಷ್ಟು ಕೋಪ ಇದ್ದರೆ ಯಾವ ತಪ್ಪು ಇಲ್ಲದ ಶಿಕ್ಷೆಯನ್ನು, ಅದಕ್ಕೆ ಜೀವನ ಪೂರ್ತಿ ನೋವನ್ನು ಅನುಭವಿಸ್ತಿರೋ ನಮಗೆ ಎಷ್ಟಿರಬೇಡ್ವೆ? ನಾವು ಸುರಿಸ್ತಾ ಇರೋ ಕಣ್ಣೀರಿಗೆ 10 ಪಟ್ಟು ಸೇಡನ್ನು ತೀರಿಸ್ಕೊಳ್ತೀನಿ ಅಂದ್ಕೊಂಡು ಮತ್ತೆ ತನ್ನ ರೂಮ್ಗೆ ಹೋದ. ಮಧ್ಯಾಹ್ನ 1 ಗಂಟೆವರೆಗೆ ಆಸ್ಪತ್ರೆಯಲ್ಲಿದ್ದ ಸುರಕ್ಷಾ ಲಂಚ್ ಸಮಯದಲ್ಲಿ ಹೊರಗೆ ಬಂದಳು. ಒಂದು ವೇಳೆ ಸಾಮ್ರಾಟ್ ಫೋನ್ ಮಾಡಿದ್ರು ಊಟಕ್ಕೆ ಹೋಗಿದ್ದಾಳೆ ಅಂದ್ಕೊಳ್ಳಿ ಅಂತ. ಮುಖಮೂರ್ತಿ ಸ್ಕಾರ್ಫ್ನಿಂದ ಮುಚ್ಕೊಂಡು ಸ್ಕೂಟಿ ಇಲ್ಲದ ಕಾರಣ ಆಸ್ಪತ್ರೆಯಿಂದ ಹೊರಗೆ ಬಂದ ತಕ್ಷಣ ಕೂಡಲೇ ಹೊರಗೆ ಕಂಡ ಆಟೋ ಹತ್ತಿ ತಾನು ಹೋಗಬೇಕಾದ ವಿಳಾಸ ಹೇಳಿದ್ಲು. ಟೌನ್ ಪೊಲೀಸ್ ಸ್ಟೇಷನ್ ಒಳಗೆ ಹೆಜ್ಜೆ ಇಟ್ಟು ಸುರಕ್ಷಾ ಮುಖಕ್ಕಿದ್ದ ಸ್ಕಾರ್ಫ್ ತೆಗೆದು ಅಲ್ಲಿದ್ದ ಕಾನ್ಸ್ಟೇಬಲ್ ಹತ್ರ ಹೋಗಿ ಭಯದಿಂದ, ಹಲೋ ಸರ್, ಗುಡ್ ಆಫ್ಟರ್ನೂನ್. ಆ ಕಾನ್ಸ್ಟೇಬಲ್ ಸುರಕ್ಷಾಳನ್ನು ಒಂದು ಬಾರಿ ನೋಡಿ, ಹಾಂ ಹೇಳಮ್ಮ, ಏನು ವಿಷಯ? ಅದು ಸರ್, ನಂಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಪರವಾಗಿಲ್ಲ, ಯಾವುದನ್ನಾದರೂ ನೀನು ನಿರ್ಭಯವಾಗಿ ಹೇಳ್ಬಹುದು. ಇದು ಪೊಲೀಸ್ ಸ್ಟೇಷನ್, ಪೊಲೀಸರು ಯಾವಾಗಲೂ ನಿನಗೆ ಬೆಂಬಲವಾಗಿರ್ತಾರೆ. ಥ್ಯಾಂಕ್ ಯು ಸರ್. ಅದು ಸರಿಯಾಗಿ ಒಂದು 6 ತಿಂಗಳ ಹಿಂದೆ ಆ ಏರಿಯಾದಲ್ಲಿ ಹುಡುಗಿಯನ್ನು ಪೀಡಿಸ್ತಿದ್ದಾರೆ ಅಂತ ಒಬ್ಬನನ್ನು ಬಂಧಿಸಿದ್ರಲ್ಲ, ಅವನ ವಿವರಗಳು ಬೇಕಿತ್ತು. ಆ ರೈಟರ್ ಸುರಕ್ಷಾಳನ್ನು ವಿಚಿತ್ರವಾಗಿ ನೋಡ್ತಾ, ಏನಮ್ಮ 6 ತಿಂಗಳೇ ಹಿಂದೆ ಅಂತಿದ್ಯಾ? ಕನಿಷ್ಠ ಆ ಹುಡುಗಿ ಹೆಸರಾಗಲಿ ಆ ಪೀಡಿಸಿದವನ ಹೆಸರಾಗಲಿ ಏನೂ ಹೇಳಿಲ್ಲ. ಮತ್ತು ಆ ವಿಷಯಗಳು ಏನೂ ತಿಳಿಯದೆ ಹೇಗೆ ಹೇಳಿ ಅಮ್ಮ? ಅಂದರೆ ಸರ್, ಅವನ ವಿವರಗಳು ನನಗೂ ಏನೂ ತಿಳಿಯೋದು, ಹೆಸರು ಕೂಡ ಹೇಳದೆ ಹೇಗೆ ತಿಳಿಯುತ್ತಮ್ಮ? ನಿಜಕ್ಕೂ ಯಾರವನು? ಏನೋ ಸರ್, ನನಗೂ ಗೊತ್ತಿಲ್ಲ. ಯಾರನ್ನು ಪೀಡಿಸಿದ್ದಾನೆ? ಪೀಡನೆ ಅಂದರೆ ಎಂಥದ್ದು? ದೈಹಿಕವಾಗಿಯೇ ಏನಾದರೂ ಕೆಟ್ಟದಾಗಿ ವರ್ತಿಸಿದಾನಾ? ಅಷ್ಟಕ್ಕೂ ಅವನ ಮೇಲೆ ಕನಿಷ್ಠ ಕೇಸಾದರೂ ಫೈಲ್ ಆಗಿದೆಯೇ? ಗೊತ್ತಿಲ್ಲ ಸರ್. ಏನೂ ತಿಳಿಯದೆ ಯಾಕಮ್ಮ ಬಂದುಬಿಡ್ತೀರಿ ನಮ್ಮ ಪ್ರಾಣ ತಿನ್ನಲಿಕ್ಕೆ? ಹೋಗಮ್ಮ. ಪ್ಲೀಸ್ ಸರ್, ಹಾಗನ್ಬೇಡಿ. ಒಂದು ಬಾರಿ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಏಯ್ ಹೋಗಮ್ಮ, ಯಾಕೆ ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡ್ತೀಯಾ? ಈಗಾಗಲೇ ಸಾಲ್ವ್ ಆಗದ ಕೇಸ್ಗಳು ತುಂಬ ಇವೆ. ಪ್ಲೀಸ್ ಸರ್, ಒಂದು ಬಾರಿ ಯೋಚಿಸಿ. ಅರೇ ಹೋಗು ಅಂತ ಹೇಳ್ತಿದ್ರೆ ಅರ್ಥ ಆಗೋದಿಲ್ವ ನಿನಗೆ ಅಂತ ಗದರಿಸ್ತಾ ಕಾನ್ಸ್ಟೇಬಲ್. ಅದಕ್ಕೆ ಸುರಕ್ಷಾ ಬೆದರು ಹೋಗಿ ಹಿಂದೆ ಹೋಗುವಷ್ಟರಲ್ಲಿ ಆಗಲೇ ಸ್ಟೇಷನ್ ಒಳಗೆ ಬಂದ ಆ ಸ್ಟೇಷನ್ SI. ಅವನ್ನ ನೋಡದೆ ಸುರಕ್ಷಾ ಹೊರಗೆ ಹೋಗ್ತಿದ್ರೆ ಆ SI, ಏನಯ್ಯ, ಏನು ಆ ಹುಡುಗಿ ಪ್ರಾಬ್ಲಮ್ ಅಂತ ಕೇಳ್ದ ಕಾನ್ಸ್ಟೇಬಲ್ನನ್ನು. ಅದೇನೋ ಹುಚ್ಚ ಕೇಸು ಸರ್, ಹೆಸರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ನಿಜಕ್ಕೂ ಕೇಸ್ ಫೈಲ್ ಆಗಿದೆಯೋ ಇಲ್ವೋ ಅದೂ ಗೊತ್ತಿಲ್ಲ. 6 ತಿಂಗಳಾದ ಮೇಲೆ
ಈಗ ಬಂದು ಆ ವ್ಯಕ್ತಿಯ ವಿವರಗಳು ಬೇಕಂತೆ ಅಂದ ಆ ಕಾನ್ಸ್ಟೇಬಲ್. ಏನು ಕೇಸು, ಏನು ವಿವರ ಅಂತ ಕೇಳ್ದ ಎಸ್ ಐ. ಏನೋ ಸರ್ ಅಂತಿದ್ರೆ, ಒಂದು ಬಾರಿ ಆ ಹುಡುಗಿಯನ್ನು ಕರಿ ಅಂದ ಎಸ್ ಐ. ಯಾಕೆ ಸರ್? ಅರೇ ಕರಿಯಯ್ಯ. ಇನ್ನೊಬ್ಬ ಕಾನ್ಸ್ಟೇಬಲ್ ಹೋಗಿ ಕರೆದ. ಹೋಗ್ತಿ ಸುರಕ್ಷಾ ಹಿಂದೆ ತಿರುಗಿ, ನನ್ನನೇನಾ ಸರ್ ಅಂದರೆ, ಹಾಂ ನಿನ್ನೇ ಅಮ್ಮ, ನಮ್ಮ ಎಸ್ ಐ ಸರ್ ಬರೋದು ಕೇಳ್ತಿದ್ದಾರೆ, ಒಂದು ಬಾರಿ ಒಳಗೆ ಬಾ ಅಮ್ಮ. ಸುರಕ್ಷಾ ಭಯಪಡ್ತಾ, ನನ್ನನ್ನು ಯಾಕೆ ಬರೋದು ಕೇಳ್ತಿದ್ದ ಸರ್? ಹಾಂ ನಿನ್ನೇ ಅಮ್ಮ, ಬಾ. ಭಯ ಪಡತ್ಲೆ ಒಳಗೆ ಬಂದು ಸುರಕ್ಷಾ ಆ ಎಸ್ ಐ ಅವರ ಮುಂದೆ ಹೋಗಿ, ಸರ್ ಅಂದ್ಲು ಮೆಲ್ಲಗೆ. ಯಾವುದೋ ಫೈಲ್ ನೋಡ್ತಿದ್ದ ಆ ಎಸ್ ಐ ತಲೆ ಎತ್ತಿ ಸುರಕ್ಷಾಳನ್ನು ನೋಡಿ, ಕೂತ್ಕೋ ಅನ್ನುವಂತೆ ಕುರ್ಚಿ ತೋರಿಸ್ತಾ. ಆದರೆ ಸುರಕ್ಷಾ ಕೂತ್ಕೊಳ್ದೆ, ಸರ್ ನನಗೆ ಒಬ್ಬ ವ್ಯಕ್ತಿ ವಿವರಗಳು ಬೇಕು ಅಂದ್ಲು. ಆ ಎಸ್ ಐ ಸುರಕ್ಷಾಳನ್ನು ನೋಡ್ತಾ, ಆ ಮಾತನ್ನು ಕೂತ್ಕೊಂಡು ಕೂಡ ಕೇಳಬಹುದು ಅಂದ. ಸುರಕ್ಷಾ ಕೂತ್ಕೊಂಡು, ಸರ್ ಅದು ಅಂತಿದ್ರೆ, ಈಗ ಹೇಳು ನಿನ್ನ ಹೆಸರೇನು, ಏನು ಓದ್ತಿದ್ಯಾ ನೀನು, ಯಾವ ಕಾಲೇಜ್ ಸ್ಟೂಡೆಂಟ್ ಅಂತ ಕೇಳ್ದ. ಸರ್ ಅದು ಅನ್ನುತ್ತಾ ವಿವರ ಹೇಳಲು ಸ್ವಲ್ಪ ಹೆದರಿದ್ಲು ಸುರಕ್ಷಾ. ನೀನು ನಿನ್ನ ವಿವರಗಳನ್ನ ಹೇಳಲಿಕ್ಕೆ ಇಷ್ಟು ಹೆದರಿದ್ರೆ ಇನ್ನು ನಾವು ಕೇಸ್ ವಿವರಗಳನ್ನ ನಿನಗೆ ಹೇಗೆ ಹೇಳೋಣ? ಸುರಕ್ಷಾ ಸ್ವಲ್ಪ ಗಾಬರಿಯಿಂದ, ಸರ್ ನನ್ನ ಹೆಸರು ಸುರಕ್ಷಾ, ನನಗೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ವಿವರಗಳು ಬೇಕು ಅಂದ್ಲು. ಮತ್ತೆ ನೀನು ಹೀಗೆ ಪದೇ ಪದೇ ಒಂದೇ ವಿಷಯ ಕೇಳಿದ ಮಾತ್ರಕ್ಕೆ ನಿನಗೆ ವಿವರ ಹೇಳಲು ಇದೇನು ನಿಮ್ಮ ಕಾಲೇಜು ಅಡ್ಮಿಷನ್ ಫಾರ್ಮ್ ಅಲ್ಲ, ಪೊಲೀಸ್ ಸ್ಟೇಷನ್. ಮೊದಲು ನಿನ್ನ ವಿವರಗಳು, ನೀನು ತಿಳ್ಕೊಳ್ಬೇಕು ಅಂತಿರೋ ಆ ವ್ಯಕ್ತಿಯ ವಿವರಗಳು, ಅವನ ಜೊತೆ ನಿನಗೇನು ಸಂಬಂಧ, ಇವೆಲ್ಲವನ್ನು ಹೇಳಿದರೆ ಮಾತ್ರ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಹೇಳೋದಕ್ಕೆ ಸಾಧ್ಯ. ಒಂದು ವೇಳೆ ಅಲ್ಲ, ಆಗೋದಿಲ್ಲ ಅಂತ ನೀನು ಇಲ್ಲಿಂದ ಹೋಗಬೇಕು ಅಂದರೂ ಆಗೋದಿಲ್ಲ. ನಿಜಕ್ಕೂ ನೀನು ಆ ವ್ಯಕ್ತಿ ವಿವರಗಳನ್ನ ಯಾಕೆ ತಿಳ್ಕೊಳ್ಬೇಕು ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಹೇಳಲೇಬೇಕು. ಸುರಕ್ಷಾಳ ಎದೆಯಲ್ಲಿ ಕಲ್ಲು ಬಿದ್ದಂತಾಯಿತು. ಇದೇನು ಹೀಗೆ ಸಿಕ್ಕಾಕೊಂಡೆ, ಈಗ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಭಯದಿಂದ ನಡಗಿ ಹೋದ್ಲು. ಸುರಕ್ಷಾ ಟೆನ್ಷನ್ ನೋಡಿ ಆ ಎಸ್ ಐ, ಹಲೋ ಮಿಸ್ ಸುರಕ್ಷಾ ಅವರೇ, ಜಸ್ಟ್ ಕಾಮ್ ಡೌನ್, ನೀವ್ಯಾಕಷ್ಟು ಪಾನಿಕ್ ಆಗ್ತಿದ್ದೀರಿ, ಮೊದಲು ಈ ನೀರು ಕುಡೀರಿ ಅಂತ ಟೇಬಲ್ ಮೇಲಿದ್ದ ನೀರಿನ ಗ್ಲಾಸ್ ಅವಳು ಮುಂದಿಟ್ಟ. ಸುರಕ್ಷಾ ತಕ್ಷಣ ಆ ಗ್ಲಾಸ್ ಹಿಡಿದು ಪೂರ್ತಿ ನೀರನ್ನು ಕುಡಿದ್ಬಿಟ್ಲು ಒಂದೇ ಏಟಿಗೆ. ಅವಳು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ, ಓಕೆ ಸುರಕ್ಷಾ ಅವರೇ, ನೀವು ಸ್ವಲ್ಪ ಫ್ರೀ ಆಗಿದ್ದೀರಿ ಅಲ್ವಾ ಅಂತ ಕೇಳಿದ ನಿಧಾನವಾಗಿ. ಹಾಂ ಈಗ ಓಕೆ ಸರ್ ಅಂದ್ಲು ತಲೆ ತಗ್ಸಿಯೇ. ಈಗ ಹೇಳಿ, ನಿಜಕ್ಕೂ ನಿಮ್ಮ ಪ್ರಾಬ್ಲಮ್ ಏನು? ಯಾವುದಿದ್ರೂ ಭಯಪಡದೆ ಹೇಳಿ. ಅವನು ಹಾಗೆ ನಿಧಾನವಾಗಿ ಮಾತಾಡ್ತಿದ್ರೆ ಸುರಕ್ಷಾ ಸ್ವಲ್ಪ ಧೈರ್ಯ ತಂದುಕೊಂಡು, ಅದು ಸರ್, ಸರಿಯಾಗಿ 6 ತಿಂಗಳ ಹಿಂದೆ ಆ ಏರಿಯಾದಲ್ಲಿ ಒಬ್ಬ ಹುಡುಗನನ್ನು ರೇಗಿಸ್ತಿದ್ದಾನೆ ಅಂತ ಈ ಏರಿಯಾ ಕಾನ್ಸ್ಟೇಬಲ್ ಅವನನ್ನು ಬಂಧಿಸಿದ್ರಲ್ಲ, ಅವನಿಗೆ ಸಂಬಂಧಿಸಿದ ವಿವರಗಳು ಏನಾದರೂ ಹೇಳ್ತಾರೇನೋ ಅಂತ ಬಂದೆ. ಅವನಿಗೂ ನಿಮಗೂ ಸಂಬಂಧ ಏನು ಸುರಕ್ಷಾ? ಯಾವಾಗೋ 6 ತಿಂಗಳ ಹಿಂದೆ ನಡೆದು ಹೋದ ವಿಷಯಕ್ಕಾಗಿ ಈಗ ಕೇಳ್ತಿದ್ಯಾ ಅಂದರೆ ಅವನಿಂದ ನಿಮಗೇನಾದರೂ ತೊಂದರೆಯಾ? ಅದೇನೂ ಇಲ್ಲ ಸರ್. ಮತ್ತು ಇನ್ನೂ ಕೇಳ್ತಿದ್ಯಾ? ಸುಮ್ಮನೆ ಅವನ ವಿವರಗಳನ್ನ ತಿಳ್ಕೊಳ್ಳೋಣ ಅಂತ ಅಂದ್ಲು. ನೋಡು ಸುರಕ್ಷಾ, ಹಾಗೆ ಯಾರು ಬೇಕಾದರೂ ಬಂದು ಬೇರೆ ವ್ಯಕ್ತಿಯ ವಿವರಗಳು ಬೇಕು ಕೊಡಿ ಅಂದರೆ ಇಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಟೀಸಿಂಗ್ ಕೇಸ್ ಅಂತಿದೆಯಾ, ಆ ವ್ಯಕ್ತಿ ಬರೀ ಟೀಸಿಂಗ್ ಕೇಸ್ನಲ್ಲಿ ಮಾತ್ರ ಅರೆಸ್ಟ್ ಆಗಿದ್ದಾನೋ ಅಥವಾ ಇನ್ನೇನಾದರೂ ಕೇಸ್ಗಳು ಅವನ ಮೇಲೆ ಫೈಲ್ ಆಗಿವೆಯೋ, ಆ ವ್ಯಕ್ತಿಗೆ ಸಂಬಂಧಿಸಿದ ಎಂಥದ್ದೇ ಇಶ್ಯೂಗಳಿದ್ರು ಅದರಲ್ಲಿ ನಿನ್ನನ್ನು ಒಳಗೊಳ್ಳಬೇಕಾಗತ್ತೆ. ಯಾವುದೋ ಓದ್ತಾ ಇರೋ ಹುಡುಗಿ ಅಂತ ನಿನ್ನ ಕೆರಿಯರ್ ರಿಸ್ಕ್ನಲ್ಲಿಡೋದು ಇಷ್ಟ ಇಲ್ಲದೆ ಈಗ ಈ ವಿಷಯವನ್ನು ನಾನು ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ. ಒಂದು ವೇಳೆ ಇದೇ ವಿಷಯವನ್ನು ನೀನು ಬೇರೆ ಯಾರ ಹತ್ರ ಆದರೂ ಪ್ರಸ್ತಾಪಿಸಿದ್ರೆ ಖಂಡಿತವಾಗಿಯೂ ಸಂಕಷ್ಟದಲ್ಲಿ ಸಿಲುಕ್ತಿದ್ಯಾ. ನನ್ನ ಮಗಳ ವಯಸ್ಸಿನ ಹುಡುಗಿ ಅಂತ ನಿನ್ನನ್ನು ಬಿಡ್ತಿದ್ದೀನಿ. ಹೋಗು. ಇನ್ನೊಮ್ಮೆ ಹೀಗೆ ಬಂದು ವಿವರಗಳನ್ನ ಕೇಳಿದ್ರೆ ಅನವಶ್ಯಕವಾಗಿ ನಿನ್ನನ್ನು ಕೂಡ ಅನುಮಾನಿಸಬೇಕಾಗುತ್ತೆ, ಹೋಗು ಅಂದ ಆ ಎಸ್ ಐ. ಆ ಎಸ್ ಐ ಅಷ್ಟು ಖಚಿತವಾಗಿ ಹೇಳಿದ ಮೇಲೆ ಸುರಕ್ಷಾಳಿಗೆ ಕೂಡ ತಾನು ಅನವಶ್ಯಕವಾಗಿ ಇನ್ನೂ ಸಂಕಷ್ಟಕ್ಕೆ ಸಿಲುಕ್ತೀನೇನೋ ಅಂತ ಭಯವಾಗಿ, ಸಾರಿ ಸರ್ ಅನ್ನುತ್ತಾ ಅಲ್ಲಿಂದ ಎದ್ದು ಹೊರಟು ಹೋದ್ಲು. ಸರ್ ನಾನು ಹೇಳಿದ್ರು ಕೇಳದೆ ಬರೋದು ಕೇಳಿದ್ರಿ,
ಮತ್ತೆ ಈಗೇನು ಸರ್ ಈ ಹುಡುಗಿನ ಹಾಗೆ ಬಿಡ್ತಿದ್ದೀರಿ ಅಂದ ಕಾನ್ಸ್ಟೇಬಲ್ ರಾಘವ. ನೀನು ಹೋಗು ಅಂದಾಗ ಅವಳು ಮುಖದಲ್ಲಿ ಭಯ ಇತ್ತು. ಇಲ್ಲಿ ಭಯಪಟ್ಟರು ಎಲ್ಲೋ ಒಂದು ಕಡೆ ಮತ್ತೆ ಪ್ರಯತ್ನಿಸಿ ಅನವಶ್ಯಕ ತೊಂದರೆಗೆ ಸಿಲುಕ್ತಾಳೆ. ಈ ದಿನಗಳಲ್ಲಿ ಎವಟೈಸಿಂಗ್ ಕೇಸ್ ಅಂದರೆ ನಮಗೆ ತಿಳಿಯೋದೇನಿದೆ ರಾಘವ್, ಒಂದು ಪುಂಡರ ಕೆಲಸವಾಗಿರಬೇಕು ಅಥವಾ ತುಂಬ ಶ್ರೀಮಂತರ ಕೆಲಸವಾಗಿರಬೇಕು, ಇಲ್ಲದಿದ್ದರೆ ಪಕ್ಕಾ ಪೋಲಿ ಕೆಲಸ ಆಗಿರಬೇಕು. ಆ ಹುಡುಗಿ ನೋಡಿದ್ರೆ ಅಮಾಯಕಿಯಂತೆ ಕಾಣ್ತಿದ್ದಾಳೆ. ಈಗ ನಾವು ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಟ್ರೆ ಈ ಹುಡುಗಿ ಹೋಗಿ ಅವನ ಜೊತೆ ಜಗಳ ಆಡಿದ್ರೆ ಕೊನೆಗೆ ನಷ್ಟ ಆಗೋದು ಈ ಹುಡುಗಿಗೆ. ಅದು ಅಲ್ಲದೆ ಆ ಹುಡುಗಿ ಹೇಳ್ತಿರೋ ವಿವರಗಳ ಪ್ರಕಾರ ಅವಳು ಹೇಳ್ತಾ ಇರೋ ಏರಿಯಾದಲ್ಲಿ 6 ತಿಂಗಳ ಹಿಂದೆ ಯಾವುದೇ ಯೂಟೈಸಿಂಗ್ ಕೇಸ್ ಫೈಲ್ ಆಗಿಲ್ಲ. ಅಂದರೆ ಖಂಡಿತವಾಗಿಯೂ ಅವನು ಜೈಲಿಗೆ ಬರೋ ಮೊದಲೇ ಇನ್ಫ್ಲೂಯೆನ್ಸ್ ಬಳಸಿರ್ತಾನೆ. ಅಂಥ ಸಮಯದಲ್ಲಿ ಅದೆಲ್ಲ ಅಗತ್ಯವ ರಾಘವ್? ಅದಕ್ಕೆ ಆ ಹುಡುಗಿಗೆ ಅರ್ಥವಾಗುವಂತೆ ಹೇಳಿ ಕಳಿಸ್ದೆ. ಹುಡುಗಿಯರು ರಾಘವ್ ಪಾಪ ಅಮಾಯಕರವರು. ಏನಾದರೂ ನಡಿಬಾರದು ನಡೆದರೂ ಎದುರಿಸೋದಕ್ಕೆ ಸಾಧ್ಯವಾಗದೆ ಎಷ್ಟು ಜನ ಬಲಿಯಾಗ್ತಿದ್ದಾರೋ ನಾವು ದಿನ ಪೇಪರ್ನಲ್ಲಿ ಟಿವಿಯಲ್ಲಿ ಎಷ್ಟು ನೋಡ್ತಿಲ್ಲ ಅಂದ ಆ ಎಸ್ ಐ. ಹೊರಗೆ ಬಂದು ಸುರಕ್ಷಾ ಎಸ್ ಐ ಹೇಳಿದ ಮಾತುಗಳ ಬಗ್ಗೆ ಆಲೋಚಿಸ್ತಾ, ಹೌದು, ಆ ಎಸ್ ಐ ಹೇಳಿದ ಮಾತು ನಿಜವೇ. ನಾನು ಅನವಶ್ಯಕವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹುಡುಕೋದ್ರಿಂದ ಇನ್ನೂ ತೊಂದರೆಗೆ ಸಿಲುಕ್ತೀನೇನೋ. ಚೇಚೆ, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೆ. ಇನ್ನೂ ನನ್ನ ವಿವರಗಳೇನು ಹೇಳಿಲ್ಲ, ಇಲ್ಲದಿದ್ದರೆ ಸಂಕಷ್ಟಕ್ಕೆ ಸಿಲುಕ್ತಿದ್ದೆ. ಆದರೆ ಈಗ ಅವನ ಬಗ್ಗೆ ತಿಳಿಯೋದು ಹೇಗೆ? ಅವನ ಬಗ್ಗೆ ತಿಳಿದ್ರೆ ಹೊರತು ನಾನು ಆ ಸಾಮ್ರಾಟ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಹೇಗೆ ಅಂತ ಆಲೋಚಿಸ್ತಾ ರಸ್ತೆಯಲ್ಲಿ ನಡೀತಿದ್ದ ಸುರಕ್ಷಾಳಿಗೆ ಇದ್ದಕ್ಕಿದ್ದಂತೆ ತನ್ನ ಪಕ್ಕದಲ್ಲಿ ಬೈಕ್ ಬಂದು ನಿಂತಿದ್ದರಿಂದ ಭಯಪಟ್ಟು ನಿಂತಲ್ಲೇ ನಿಂತುಬಿಟ್ಟು ಕಣ್ಣು ಮುಚ್ಕೊಂಡ್ಳು ಸುರಕ್ಷಾ. ಏ ಸುರಕ್ಷಾ, ನೀನೇನು ಇಲ್ಲಿದ್ಯಾ ಎಂಬ ಕರೆಗೆ ಕಣ್ಣು ತೆರೆದು ಸುರಕ್ಷಾಳಿಗೆ ಎದುರಿಗೆ ನವೀನ್ ಕಾಣಿಸಿದ್ರಿಂದ ಉಫ್ ಎನ್ನುತ್ತಾನೆ ಉಸಿರು ಬಿಟ್ಟು, ನೀವ ನವೀನ್ ಅಂತ ಸಣ್ಣಗೆ ನಕ್ಕದ್ಲು. ಹಾಂ ನಾನೇ, ಆದರೆ ನೀನೇನು ಸುರಕ್ಷಾ ಈ ಏರಿಯಾದಲ್ಲಿ? ನಿಮ್ಮ ಹಾಸ್ಟೆಲ್ ಈ ಏರಿಯಾದಲ್ಲಿ ಇಲ್ವಲ್ಲ, ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಅದು ಸಣ್ಣ ಕೆಲಸ ಇತ್ತು ಇತ್ತ ಬಂದೆ ನವೀನ್. ಹೌದಾ, ಮತ್ತು ನೀನು ಬಂದ ಕೆಲಸ ಮುಗೀತಾ? ಹಾಂ, ಅದು ಈಗಲೇ ಮುಗಿಯುವಂತಿಲ್ಲ. ಇಫ್ ಯು ಡೋಂಟ್ ಮೈಂಡ್ ನಾನೇನಾದರೂ ಸಹಾಯ ಮಾಡಬೇಕಾ? ಪರವಾಗಿಲ್ಲ ನವೀನ್, ನಾನು ನೋಡ್ಕೊಳ್ತೀನಿ. ಅಷ್ಟಕ್ಕೂ ನೀನು ಈ ಏರಿಯಾದಲ್ಲಿ ಅಂತ ಕೇಳಿದ್ಲು ಸುರಕ್ಷಾ. ನಿನಗೆ ತಿಳಿಯದೆ ಸುರಕ್ಷಾ, ನಮ್ಮ ಆರ್ಯನ್ ಇರೋದು ಇದೇ ಏರಿಯಾ. ಅವನನ್ನ ನೋಡಿ ಹೋಗೋಣ ಅಂತ ಬಂದೆ. ಓ ಹೌದಾ, ಈಗ ಹೇಗಿದ್ದಾನೆ? ಈಗ ಚೆನ್ನಾಗಿದ್ದಾನೆ ಸುರಕ್ಷಾ. ಈಗಲೇ ಅವನ್ನ ನೋಡಿ ಮನೆಗೆ ಹೋಗ್ತಿದ್ರೆ ನೀನು ರಸ್ತೆಯಲ್ಲಿ ಎಲ್ಲೋ ಯೋಚಿಸ್ತಾ ನಡೀತಿದ್ಯಾ, ಅದಕ್ಕೆ ಇಲ್ಲಿ ಬಂದೆ. ನಿನ್ನ ಕೆಲಸ ಮುಗಿದಿದ್ರೆ ಬಾ, ನಿನ್ನನ್ನು ಹಾಸ್ಟೆಲ್ ಹತ್ರ ಬಿಡ್ತೀನಿ ಅಂದ ನವೀನ್. ನವೀನ್ ಹಾಸ್ಟೆಲ್ ಅಂದರೆ ಆಗ ನೆನಪಿಗೆ ಬಂದಿತ್ತು ಸುರಕ್ಷಾಳಿಗೆ ಸಾಮ್ರಾಟ್ ಬಗ್ಗೆ. ಓ ಗಾಡ್, ನಾನೇನು ಅವನ ಬಗ್ಗೆ ಮರೆತೇ ಹೋದೆ. ಈಗ ತಡ ಆದರೆ ಅವನಿಗೆ ಅನುಮಾನ ಬರುತ್ತೆ. ಒಂದು ವೇಳೆ ನವೀನ್ ಜೊತೆ ಹೋದರೆ ಹಾಸ್ಟೆಲ್ ಅಲ್ಲದೆ ಇಲ್ಲಿ ಯಾಕಿದೆಯಾ, ಇದು ಯಾರ ಮನೆ ಅಂದರೆ ಏನು ಹೇಳೋದು ಅಂತ ಆಲೋಚಿಸ್ತಾ, ಪರವಾಗಿಲ್ಲ ನವೀನ್, ನಾನು ಆಟೋದಲ್ಲಿ ಹೋಗ್ತೀನಿ ಅಂದ್ಲು. ಏ ಸುರಕ್ಷೆ, ಏನಾಯಿತು ನಿನಗೆ? ಯಾಕೆ ಹಾಗೆ ಟೆನ್ಷನ್ ಆಗ್ತಿದ್ಯಾ? ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ ಬಾ. ನಿಜಕ್ಕೂ ಈ ಏರಿಯಾದಲ್ಲಿ ಆಟೋಗಳು ಯಾವಾಗಲೂ ಒಮ್ಮೆ ಬರುತ್ತವೆ ಅಂದ ನವೀನ್. ಸುರಕ್ಷಾ ಆಲೋಚಿಸಿ, ನವೀನ್ ಸಮಯ ಎಷ್ಟಾಯಿತು ಅಂತ ಕೇಳಿದ್ಲು. ನವೀನ್ ಫೋನ್ನಲ್ಲಿ ನೋಡಿ 2 ಆಗ್ತಿದೆ ಸುರಕ್ಷಾ ಅಂದ. ಅಬ್ಬಾ, 2 ಆಗ್ತಿದೆಯೇ? ನಾನೀಗ 3ರೊಳಗೆ ಮನೆಗೆ ಹೋಗ್ತಿದ್ರೆ ಸಾಮ್ರಾಟ್ ಖಂಡಿತವಾಗಿಯೂ ಆಸ್ಪತ್ರೆಗೆ ಕಾಲ್ ಮಾಡ್ತಾನೆ. ನಾನು ಆಸ್ಪತ್ರೆಯಲ್ಲಿ ಇಲ್ಲ ಅಂತ ತಿಳಿದ್ರೆ ಅಂತ ಭಯಪಡ್ತಾ, ಇಲ್ಲಿಂದ ಹಾಸ್ಟೆಲ್ಗೆ ಅರ್ಧ ಗಂಟೆ, ಅಲ್ಲಿಂದ ಅವನ ಮನೆಗೆ ಅರ್ಧ ಗಂಟೆ, ಇಲ್ಲಿಂದ ನೇರವಾಗಿ ಅವನ ಮನೆಗೆ ಹೋಗಬೇಕಂದ್ರೆ ಎಷ್ಟು ಇಲ್ದಿದ್ರೂ ಗಂಟೆವರೆಗೂ ಸಮಯ ಹಿಡಿಯುತ್ತೆ. ಅದು ಅಲ್ಲದೆ ಸಮಯಕ್ಕೆ ಆಟೋ ಸಿಗದಿದ್ರೂ ಟ್ರಾಫಿಕ್ನಲ್ಲಿ ಸಿಲುಕೊಂಡ್ರೂ ಕಷ್ಟ ಅಂತ ಚೆನ್ನಾಗಿ ಆಲೋಚನೆ ಮಾಡಿ ಮೊದಲಂತೂ ನವೀನ್ ಜೊತೆ ಹಾಸ್ಟೆಲ್ವರೆಗೂ ಹೋಗಿ ಅಲ್ಲಿಂದ ನವೀನ್ ಹೋದ ತಕ್ಷಣ ನವೀನ್ಗೆ ತಿಳಿಯದಂಥ ಅರ್ಧ ಗಂಟೆಯಲ್ಲಿ ಅವನ ಮನೆಗೆ ಹೋಗಬಹುದು ಅಂತ ಅಂದ್ಕೊಂಡು, ನವೀನ್ ನೀನು ನನ್ನನ್ನು ಹಾಸ್ಟೆಲ್ ಹತ್ರ ಬಿಡ್ತೀಯಾ ಪ್ಲೀಸ್ ಅಂತ ಕೇಳಿದ್ಲು. ಸುರಕ್ಷಾ, ನಾನು ಹೇಳ್ತಾ ಇರೋದು ಕೂಡ ಅದನ್ನೇ ಅಲ್ವಾ? ಯಾಕಷ್ಟು ಟೆನ್ಷನ್ ಆಗ್ತಿದೆಯಾ? ನಾನು ನಿನ್ನ ಹಾಸ್ಟೆಲ್ ಹತ್ರ ಬಿಡ್ತೀನಿ ಅಂತ ಹೇಳಿದೆ ಅಲ್ವಾ? ಇದ್ದಕ್ಕಿದ್ದಂತೆ ಯಾಕಷ್ಟು ಗಾಬರಿ ಪಡ್ತಿದ್ಯಾ?
ಯು ಫಸ್ಟ್ ಕಾಮ್ ಡೌನ್ ಅಂದ ನವೀನ್ ಸುರಕ್ಷಾಳನ್ನು ಸಮಾಧಾನಪಡಿಸಲು. ಓಕೆ ನವೀನ್, ನಾನೇನು ಟೆನ್ಷನ್ ಆಗ್ತಿಲ್ಲ. ಬಾ, ನಾವು ಬೇಗ ಹಾಸ್ಟೆಲ್ ಹತ್ರ ಹೋಗಬೇಕು. ಪ್ಲೀಸ್ ನವೀನ್, ಸ್ವಲ್ಪ ಬೇಗ ಹೋಗು ಅನ್ನುತ್ತಾ ಬೈಕ್ ಹತ್ತಿದ್ಲು ಸುರಕ್ಷಾ. ಓಕೆ ಓಕೆ, ಬೇಗನೆ ಹೋಗೋಣ, ನೀನು ಸ್ವಲ್ಪ ಕೂಲ್ ಆಗು ಅನ್ನುತ್ತಾ ಸುರಕ್ಷಾ ಹತ್ರ ಕೂಡಲೇ ನವೀನ್ ಬೈಕ್ ಸ್ಟಾರ್ಟ್ ಮಾಡಲು ಹೋಗ್ತಿದ್ರೆ ಸರಿಯಾಗಿ ಅವನ ಬೈಕ್ ಗಡ್ಡಲಾಗಿ ಬಂದು ನಿಂತಿತು ಒಂದು ಕಾರ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.